ಅವಕಾಶ ಕೊಡಬೇಕು. ಕಳೆದ ಒಂದು ವಾರದಿಂದ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನಾಗೇಂದ್ರ ಅಂತಲ್ಲ, ನಮ್ಮ ಉದ್ದೇಶ ಇರೋದು 1 ಕೋಟಿ ದಲಿತ ಇದಾರಲ್ಲ ಅವ್ರು ಮುಖ್ಯ. ನಾಗೇಂದ್ರ ದಲಿತರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ, ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ, ಘೋಷಣೆ ಮಾಡ್ತಾ ಇದ್ದಾರೆ. 154 ಕೋಟಿ ಇವರೆಲ್ಲ ಕಾಂಗ್ರೆಸ್ ಅವರೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದಾರೆ. ಎಲೆಕ್ಷನ್ ಅಲ್ಲಿ, ಲೋಕಸಭಾ ಎಲೆಕ್ಷನ್ಗೆ ಅಷ್ಟು ದುಡ್ಡು 157 ಕೋಟಿನ 600 ಅಕೌಂಟ್ಗೆ ಕನ್ವರ್ಟ್ ಮಾಡಿ ಅದನ್ನ ಎಲ್ಲೋ ಒಂದು ಕಡೆ ನಾಗೇಂದ್ರ ಹೆಸರಿನಿಂದ ಹೋರಾಟ ನಡೀತಾ ಇದೆ. ಇದು ನನ್ನ ಗಂಭೀರ ಆರೋಪ. ನೀರಾವರಿ ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ನೀರಾವರಿ ಬಗ್ಗೆ ಚರ್ಚೆ ಆಗಬೇಕು, ಬರಗಾಲ ಬಗ್ಗೆ ಚರ್ಚೆ ಆಗಬೇಕು. ಕೆಪಿಎಸ್ಸಿಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಅದೇ ರೀತಿ ಇನ್ನಿತರ ಭೂ ಸ್ವಾಧೀನ ಚರ್ಚೆ ಮಾಡಬಾರ್ದು ಅನ್ನುವಂತಹ ಉದ್ದೇಶದಿಂದ ಕೆಲವೊಂದು ಬಿಜೆಪಿ ನಾಯಕರು ಮುಖ್ಯಮಂತ್ರಿಗಳು ಒಂದಾಗಿ ಈ ರೀತಿ ನಾಗೇಂದ್ರನ್ನ ಸದನವನ್ನು ನಡೆಸಲಿಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಅಧ್ಯಕ್ಷರು ಅವಕಾಶ ಕೊಡಬೇಕು. ಸರ್ಕಾರಗಳು ಯಾರು ಧರಣಿ ಕೊಡಲಿ, ಯಾರು ಸದನದಲ್ಲಿ ಮಾತಾಡಬೇಕಾದ್ರೆ ಅವಕಾಶ ಕೊಡಬೇಕಂತ ಹೇಳಿ ಅವರು ಸಕ್ರಮ ಮಾಡಿಕೊಳ್ಳೋದ್ರಲ್ಲಿ ನಾವು ಸರ್ಕಾರ ಕೂಡ ಗಮನ